ಪ್ರೈಸ್ ದ ಲಾರ್ಡ್. ಒಳ್ಳೆಯ ಮರ ಕೆಟ್ಟ ಹಣ್ಣನ್ನು ಕೊಡಲಾರದು, ಕೆಟ್ಟ ಫಲವನ್ನು ಕೊಡಲಾರದು. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ಯೇಸು ಸ್ವಾಮಿ ನಮಗೆ ಎಚ್ಚರಿಕೆ ನೀಡ್ತಾ ಇದ್ದಾರೆ ಸುಳ್ಳು ಪ್ರವಾದಿಗಳ ಬಗ್ಗೆ. ಸುಳ್ಳು ಪ್ರವಾದಿಗಳು ಕುರಿಯ ವೇಷದಲ್ಲಿದ್ದು ಕಿತ್ತು ತಿನ್ನುವ ತೋಳಗಳು. ಅವರ ವರ್ತನೆ ಮತ್ತು ಸ್ವಭಾವವನ್ನು ನಾವು ಗ್ರಹಿಸಿಕೊಳ್ಬೇಕು. ಅವರಿಂದ ಬರುವ ಫಲ ಯಾವುದೆಂದು ನಾವು ಗುರುತಿಸಬೇಕು ಎಂಬುದಾಗಿ ತಿಳಿಸುತ್ತಾರೆ. ಇವತ್ತು ಒಳ್ಳೆಯ ಮರ ಒಳ್ಳೆಯ ಫಲವನ್ನೇ ಕೊಡುತ್ತೆ, ಕೆಟ್ಟ ಮರ ಕೆಟ್ಟ ಫಲವನ್ನೇ ಕೊಡುತ್ತೆ. ಇವತ್ತು ನೀವು ಯಾವ ಮರದ ಒಂದು ರೆಂಬೆಯಾಗಿದ್ದೇವೆ? ಒಳ್ಳೆಯ ಮರವಾದ ಯೇಸು ಕ್ರಿಸ್ತರಲ್ಲಿ ಇದ್ದೇವಾ? ಪ್ರಿಯರೇ, ಆದಿಕಾಂಡದಲ್ಲಿ ದೇವರು ಜಗವನ್ನು ಸೃಷ್ಟಿ ಮಾಡಿದಾಗ ಏದೆನ್ ತೋಟದ ಮಧ್ಯೆ ಜೀವದಾಯಕ ವೃಕ್ಷವನ್ನು ಮತ್ತು ಒಳಿತು ಕೆಡುಕುಗಳ ಅರಿವನ್ನು ಮೂಡಿಸುವ ಎರಡು ಮರಗಳನ್ನು ಬೆಳೆಸಿದ್ರು. ಆ ಮೊದಲ ಮನುಷ್ಯನಾದ ಆದಾಮನಿಗೆ ಅವರು ಹೇಳಿದ್ರು, ಎಲ್ಲ ಮರದ ಹಣ್ಣುಗಳನ್ನು, ಜೀವದಾಯಕ ವೃಕ್ಷದ ಮರದ ಹಣ್ಣನ್ನು ಯಥೇಚ್ಛವಾಗಿ ತಿನ್ಬಹುದು, ಆದರೆ ಒಳಿತು ಕೆಡುಕುಗಳ ಅರಿವು ಉಂಟು ಮಾಡುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು, ತಿಂದೆ ಆದರೆ ಸತ್ತು ಹೋಗುವೆ ಎಂಬುದಾಗಿ ಒಂದು ಆಜ್ಞೆಯನ್ನು ವಿಧಿಸಿದ್ರು. ಆದರೆ ಇಲ್ಲಿ ಆದಾಮನು ಒಂದು ದೇವರಿಗೆ ಅವಿಧೇಯರಾದ, ತಿನ್ನಬಾರದೆಂದ ಮರದ ಹಣ್ಣನ್ನೇ ಆತ ತಿಂದ ಮತ್ತು ಇಡೀ ಮನುಷ್ಯ ಕುಲ ಪಾಪ ಸ್ವರೂಪಿಯಾಗಲು ಕಾರಣವಾದ. ಪ್ರಿಯರೇ, ಆದರೆ ನಮಗೆ ಗುಡ್ ನ್ಯೂಸ್ ಇದೆ. ತಂದೆಯಾದ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದರೆಂದರೆ ತಮ್ಮ ಏಕೈಕ ಪುತ್ರನನ್ನು ಈ ಧರೆಗೆ ಕಳುಹಿಸಿದ್ರು. ಒಳ್ಳೆಯ ಮರವಾದ ಯೇಸು ಈ ಜಗಕ್ಕೆ ನಮ್ಮೆಲ್ಲ ಉದ್ಧಾರಕ್ಕಾಗಿ, ನಮ್ಮನ್ನೆಲ್ಲ ಕಸಿ ಮಾಡಲು, ನಾವೆಲ್ಲರೂ ಆ ರಸವತ್ತಾದ ಒಳ್ಳೆಯ ಮರದ ಬೇರಿನಿಂದ ಫಲ ಪಡಿಬೇಕು ಎಂಬ ಒಂದು ನಿರೀಕ್ಷೆಯಿಂದ ಯೇಸು ಸ್ವಾಮಿ ಈ ಜಗಕ್ಕೆ ಬಂದರು. ನಾವೆಲ್ಲರೂ ಕಾಡು ಮರದ ರೆಂಬೆಗಳಂತಿದ್ದೆವು. ಆದರೆ ದೇವರು ಪ್ರೀತಿಸಿ ತಮ್ಮ ಪುತ್ರನನ್ನು ಧರೆಗೆ ಕಳುಹಿಸಿ ಆತನ ಶಿಲುಬೆ ಯಾತನೆ ಮರಣದಲ್ಲಿ ಯಾರು ವಿಶ್ವಾಸ ಇಡುತ್ತಾರೋ ಅವರಿಗೆ ನಿತ್ಯ ಜೀವ ಕೊಡುವ ಮತ್ತು ನಿತ್ಯ ಜೀವದಲ್ಲಿ ಜೀವಿಸುವ ಒಂದು ಅವಕಾಶವನ್ನು ದೇವರೇ ಒಂದು ಕೃಪೆಯಾಗಿ ಒದಗಿಸಿಕೊಟ್ಟಿದ್ದಾರೆ. ಆದರೆ ಪ್ರಿಯರೇ, ಇವತ್ತು ಈ ಕೃಪೆಯಿಂದಾದ ದೇವರ ರಕ್ಷಣೆ ಕಾರ್ಯ ಮತ್ತು ಹೊಸ ಜನ್ಮ ನಮ್ಮ ಪುಣ್ಯದ ಕಾರ್ಯ ಅಲ್ಲ ಅಥವಾ ಸತ್ಕಾರ್ಯದ ಫಲವಲ್ಲ. ಇವತ್ತು ಅನೇಕ ಸತ್ಯ ತಿಳಿಯದ ಅಥವಾ ಸತ್ಯವನ್ನೇ ನಿರಾಕರಿಸಿದ ಇಗ್ನೋರೆಂಟ್ ಆಗಿರುವ ಹಲವಾರು ಸುಳ್ಳು ಪ್ರವಾದಿಗಳು ನಮ್ಮ ಸತ್ಕಾರ್ಯದ ಮುಖಾಂತರ ಜೀವೋದ್ಧಾರವಿದೆ, ರಕ್ಷಣೆಗೆ ಯೇಸು ಮಾತ್ರವಲ್ಲ ಬೇರೆ ಮಾರ್ಗಗಳಿವೆ ಎಂಬುದಾಗಿ ಬೋಧಿಸಿ ಅನೇಕರನ್ನು ನಿಜವಾದ ಶುಭ ಸಂದೇಶದಿಂದ ಬೇರ್ಪಡಿಸಿ ಇನ್ಯಾವುದೋ ಶುಭ ಸಂದೇಶ, ಅಮರ ಜೀವದ ದಾರಿಯಿಂದ ತಪ್ಪಿಸುವ ದೇವರ ವಾಕ್ಯವನ್ನು ಕಲಬೆರಕೆ ಮಾಡಿ ನಿತ್ಯ ಜೀವದ ವಿರುದ್ಧವಾಗಿ ಬೋಧಿಸಿ ಮರುಳುಗೊಳಿಸುತ್ತಿದ್ದಾರೆ. ಪ್ರಿಯರೇ, ಅದಕ್ಕಾಗಿಯೇ ಇಲ್ಲಿ ಯೇಸು ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಕೆ ಎಂಬುದಾಗಿ ಸಾರಿದ್ರು. ರಕ್ಷಣೆಗೆ ಒಂದೇ ನಾಮ, ಅದು ಯೇಸು ನಾಮ. ಯೇಸುವಲ್ಲಿದ್ದು ಮಾಡುವ ಸತ್ಕಾರ್ಯಕ್ಕೆ ಬೆಲೆ ಇದೆ, ಆದರೆ ಸತ್ಕಾರ್ಯದಿಂದ ನಮಗೆ ರಕ್ಷಣೆ ಇಲ್ಲ. ರಕ್ಷಣೆ ಯೇಸುವಿನ ಉಚಿತ ವರದಾನವಾಗಿದೆ, ದೇವರ ಉಚಿತ ಯೇಸುವಿನ ಅನುಗ್ರಹವಾಗಿದೆ ನಮ್ಮೆಲ್ಲರಿಗಾಗಿ. ಇವತ್ತು ಈ ರಕ್ಷಣೆಯಲ್ಲಿ ನಾವು ವಿಶ್ವಾಸವಿಟ್ಟಾಗ ಖಂಡಿತ ಈ ಸ್ವೀಕಾರ ಮಾಡಿದವರಿಗೆ ದೇವರ ಮಕ್ಕಳಾಗುವ ಸೌಭಾಗ್ಯವಿದೆ. ಆಮೇನ್. ಪ್ರೈಸ್ ದ ಲಾರ್ಡ್.